ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕಮ್ಯುನಿಟಿ ಪೋಸ್ಟ್ನ ನೀವು ಯಾವ ಥರ ವೈರಲ್ ಮಾಡ್ಬೋದು ಅಂತ. ಈಗಿನ ಸಮಯದಲ್ಲಿ ಕಮ್ಯುನಿಟಿ ಪೋಸ್ಟ್ನ ವೈರಲ್ ಮಾಡೋದು ತುಂಬಾ ಈಸಿ ಗೈಸ್. ಓಕೆನಾ? ಕಮ್ಯುನಿಟಿ ಪೋಸ್ಟಿಂದ ನಮಗೇನು ಪ್ರಯೋಜನ, ಇದು ಏನು ಕಮ್ಯುನಿಟಿ ಪೋಸ್ಟು, ನಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂದರೆ ಸೊ ಇರಿ ಗೈಸ್ ಒಂದ್ಸಲ ತಿಳ್ಕೊಂಡು ಹೋಗಿ. ಏನಂದರೆ ಕಮ್ಯುನಿಟಿ ಪೋಸ್ಟ್ ಅಂದರೆ, ಈಗ ನಾವು ಫೋಟೋಸ್ ಏನಾದರೂ ಹಾಕ್ತೀವಲ್ಲ ನಮ್ಮ ಚಾನಲ್ದು ಕಮ್ಯುನಿಟಿ ಪೋಸ್ಟಲ್ಲಿ ಕಮ್ಯುನಿಟಿ ಅಂತ ಒಂದು ಆಪ್ಷನ್ ಇರುತ್ತಲ್ಲ ನಿಮ್ಮ ಫೋನಲ್ಲಿ, ಅಲ್ಲಿ ನಾವೇನು ಫೋಟೋ ಪೋಸ್ಟ್ ಮಾಡ್ತೀವಿ, ಏನಾದರೂ ಫೋಟೋ ಅದಿಲ್ಲದೆ ಬೇರೆ ಏನಾದರೂ ನಾವು ಕ್ವಿಝ್ ಏನಾದರೂ ಮಾಡ್ತೀವಲ್ಲ, ಪೋಲ್ ಏನಾದರೂ ಕೊಡ್ತೀವಲ್ಲ, ಅದನ್ನೇ ಕಮ್ಯುನಿಟಿ ಪೋಸ್ಟ್ ಅನ್ನೋದು. ಕಮ್ಯುನಿಟಿ ಪೋಸ್ಟ್ ಏನಾದರೂ ನಿಮ್ಮದು ವೈರಲ್ ಆದರೆ ನಿಮಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಜೊತೆ ಕೊಲ್ಯಾಬ್ರೇಷನ್ ಮಾಡ್ಬೋದು. ನೀವು ಕಮ್ಯುನಿಟಿ ಟು ಕಮ್ಯುನಿಟಿ ಕೊಲ್ಯಾಬ್ರೇಷನ್ನ ಮಾಡ್ಬೋದು. ಅವರೇ ನಿಮಗೆ ದೊಡ್ಡ ಯೂಟ್ಯೂಬರ್ಸ್ ಏನೇನು ಇರ್ತಾರೆ ಅವರೇ ನಿಮಗೆ ಇನ್ವೈಟ್ ಮಾಡ್ತಾರೆ ಕೊಲ್ಯಾಬ್ರೇಷನ್ ಮಾಡೋಕ್ಕೆ, ಕಮ್ಯುನಿಟಿ ಟು ಕಮ್ಯುನಿಟಿ. ಓಕೆನಾ? ಇದಾಯಿತು ನಮ್ಮದು ಫಸ್ಟ್ನೇದು. ಸೆಕೆಂಡ್ ಏನು ಬೆನಿಫಿಟ್ಸ್ ಅಂದರೆ, ನಮಗೆ ಕಮ್ಯುನಿಟಿ ಪೋಸ್ಟ್ ಮಾಡೋದ್ರಿಂದ ಸ್ಪಾನ್ಸರ್ಶಿಪ್ ಸಿಗುತ್ತೆ. ಇದು ಯಾರೆಲ್ಲರಿಗೂ ಗೊತ್ತಿರಲಿಲ್ಲ. ಸೊ ದೊಡ್ಡ ಕಂಪ್ನೀಸ್ ಏನಿರುತ್ತೆ, ಬೇರೆ ಆ್ಯಡ್ಸ್ ಕಂಪ್ನೀಸ್ ಏನಿರುತ್ತೆ, ಅವ್ರು ನಿಮ್ಮ ಜೊತೆ ಸ್ಪಾನ್ಸರ್ಶಿಪ್ ಕೊಡ್ತಾರೆ ನಿಮಗೆ, ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡೋಕ್ಕೆ. ಇದರಿಂದ ನೀವು ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಓಕೆನಾ? ನಿಮಗೆ ಗೊತ್ತಿಲ್ಲ ಅಂದರೆ ಈಗ ತಿಳ್ಕೊಳ್ಳಿ. ಓಕೆನಾ? ನೀವು ಸ್ಪಾನ್ಸರ್ಶಿಪ್ ನಿಮಗೆ ಸಿಗ್ತವೆ. ಕಮ್ಯುನಿಟಿ ಪೋಸ್ಟ್ ಏನಾದರೂ ವೈರಲ್ ಆದರೆ ನಿಮಗೆ ಸ್ಪಾನ್ಸರ್ಶಿಪ್ ಸಿಗುತ್ತೆ. ಅದಾದರೆ ನಮ್ಮದು ಮೂರನೇ ಬೆನಿಫಿಟ್ಸ್ ಏನಂದರೆ, ನಿಮಗೆ ಕಮ್ಯುನಿಟಿ ಪೋಸ್ಟಿಂದ ವ್ಯೂಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್ದು ಚಿಂತೆ ಬಿಟ್ಬಿಡಿ. ಯಾಕಂದರೆ ನಿಮಗೆ ಕಮ್ಯುನಿಟಿ ಪೋಸ್ಟ್ ಏನಾದರೂ ನೀವು ಹಾಕ್ತಾ ಹೋದರೆ ನಿಮ್ಮದು ವ್ಯೂಸ್ನು ಬೇರೆ ವಿಡಿಯೋ ಇಂಪ್ರೆಷನ್ ಕಳಿಸುತ್ತೆ. ಅಂದರೆ ಈಗ ಒಂದು ಸಲ ಅವ್ರು ನಿಮ್ಮ ಕಮ್ಯುನಿಟಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಹೋಗಾದ್ಮೇಲೆ ನಿಮ್ಮ ವಿಡಿಯೋ ಆಗಾಗ ಅವ್ರ ಫೋನಲ್ಲಿ ತೋರಿಸ್ತಾ ಇರುತ್ತೆ. ಅಂದರೆ ಇಂಪ್ರೆಷನ್ಸ್ ಥರ ತೋರಿಸ್ತಾ ಇರುತ್ತೆ. ನಿಮ್ಮದು ಥಂಬ್ನೇಲು, ವಿಡಿಯೋ ಥಂಬ್ನೇಲ್ ಏನಿರುತ್ತೆ ಅದು ತೋರಿಸ್ತಾ ಇರುತ್ತೆ. ಆ್ಯಂಡ್ ನಿಮ್ಮದು ಪ್ರೊಫೈಲ್ ಎಲ್ಲ ತೋರಿಸ್ತಾ ಇರುತ್ತೆ ಅವ್ರಿಗೆ. ಸೊ ಅವರು ಏನು ತೋರಿಸ್ತಿದೆಯಲ್ಲ ಅಂತ ಕ್ಲಿಕ್ ಮಾಡ್ತಾರೆ. ಅದೊಂದು ದೊಡ್ಡದು ಬೆನಿಫಿಟ್ಟು ನಮಗೆ. ನಿಮ್ಮ ವಿಡಿಯೋ ಏನಾದರೂ ಇಷ್ಟ ಆದರೆ ಅವ್ರು ಸಬ್ಸ್ಕ್ರೈಬ್ನು ಮಾಡ್ಕೊತಾರೆ, ಪ್ಲಸ್ ವಿಡಿಯೋನು ನೋಡ್ತಾರೆ. ಇದರಿಂದ ನಿಮಗೆ ಸಬ್ಸ್ಕ್ರೈಬರ್ ಅಂತೂ ಸಿಗುತ್ತೆ ಆ್ಯಂಡ್ ವಾಚ್ ಟೈಮ್ನು ಸಿಗುತ್ತೆ. ಯಾಕಂದರೆ ಅವ್ರು ನಿಮಗೆ ವಿಡಿಯೋ ನೋಡ್ತಾರಲ್ಲ, ಹಾಗಾಗಿ ಸಿಗುತ್ತೆ. ಓಕೆನಾ? ಸೊ ಕಮ್ಯುನಿಟಿ ಪೋಸ್ಟ್ ಯಾರೆಲ್ಲ ಪೋಸ್ಟ್ ಮಾಡ್ತಾ ಇದ್ದಿಲ್ಲ ಅವರೆಲ್ಲ ಪೋಸ್ಟ್ ಮಾಡಿ. ಇವತ್ತಿಂದ ನೀವು ಯಾವುದೇ ಕ್ಯಾಟಗರಿ ಅವ್ರು ಆಗಿರಲಿ, ನೀವು ಅದೇ ಕ್ಯಾಟಗರಿದು ಕಮ್ಯುನಿಟಿ ಪೋಸ್ಟ್ ಮಾಡಬೇಕಂತ ಏನಿಲ್ಲ. ನೀವು ಈ ಬೇರೆ ಪೋಸ್ಟ್ನು ಮಾಡ್ಬೋದು. ನಿಮ್ಗೆ ಏನು ಇಷ್ಟ ಆಗುತ್ತೆ ಆ ಪೋಸ್ಟ್ನ ಮಾಡ್ಬೋದು. ಇಲ್ಲ ಟ್ರೆಂಡಿಂಗಲ್ಲಿ ಏನು ನಡೀತಿದೆ ಅದ್ರ ಪೋಸ್ಟ್ನ ನೀವು ಮಾಡ್ಬೋದು. ಇಲ್ಲ ನೀವು ಕ್ವಶನ್ ಆನ್ಸರ್ನ ನೀವು ಕೇಳ್ಬೋದು ಕಮ್ಯುನಿಟಿ ಪೋಸ್ಟಲ್ಲಿ. ಇಂಟ್ರೆಸ್ಟಿಂಗ್ ಆಗಿರೋ ಕ್ವಶನ್ ಆನ್ಸರ್ಗಳನ್ನ ನೀವು ಕೇಳ್ಬೋದು, ಪೋಲ್ ಮಾಡ್ಬೋದು. ಇವನ್ನೆಲ್ಲ ನೀವು ಕಮ್ಯುನಿಟಿ ಪೋಸ್ಟಲ್ಲಿ ಮಾಡ್ಬೋದು. ಸೊ ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ನಾವು ಯಾವ ಥರ ಅದು ಕಮ್ಯುನಿಟಿ ಪೋಸ್ಟ್ನ ಪೋಸ್ಟ್ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನಾನು ನಿಮಗೆ ನನ್ನ ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ತೋರಿಸ್ತೀನಿ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಓಪನ್ ಮಾಡ್ಕೊಳ್ಳೋಣ ಯೂಟ್ಯೂಬ್. ಓಕೆನಾ? ಯೂಟ್ಯೂಬ್ ಓಪನ್ ಮಾಡಿಕೊಂಡು ನಿಮಗೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿರಬೇಕು, ಪ್ಲಸ್ ಐಕಾನು. ಸಿಂಪ್ಲಿ ನೀವೇನು ಮಾಡಬೇಕು, ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಒಂದು ನಿಮಿಷ. ಓಕೆ, ನಿಮ್ಗೆ ಇಲ್ಲಿ ಶೋ ಆಗ್ತಿರಬೇಕು ವೀಡಿಯೋಸು, ಶಾರ್ಟ್ಸು, ಲೈವ್ಸ್ ಅಂತ. ಪೋಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಸಿಂಪಲಿ ಆ ಪೋಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಸ್ಟಲ್ಲಿ ಪೋಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಗೈಸ್, ನೀವು ಇಲ್ಲಿ ನಾನು ಮಾರ್ಕ್ ಮಾಡ್ತೀನಿ. ಇಲ್ಲಿಂದ ನೀವು ಕ್ವಶನ್ ಆನ್ಸರ್ನ ಹಾಕ್ಬೋದು. ಕ್ವಶನ್ ಆನ್ಸರು ಮತ್ತು ಫೋಟೋಸು ಮತ್ತು ಪೋಲ್ನ ನೀವು ಮಾಡ್ಬೋದು. ಸೊ ಕ್ವಶನ್ ಆನ್ಸರ್ನ ನಾನು ಪಿಕ್ ಮಾಡಿದ್ದೀನಿ. ಅದು ಪಿಕ್ ಮಾಡಾದ್ಮೇಲೆ ನಿಮಗೆ ಎಕ್ಸಾಂಪಲ್ಗೆ ಏನಾದರೂ ಒಂದು ಹಾಕ್ತೀನಿ. ಇಲ್ಲ ಯೂಟ್ಯೂಬ್ ಅಂತ ಒಂದು ನಿಮಿಷ ಏನಾದರೂ ಒಂದು ಕ್ವಶನ್ನ ಹಾಕಿಬಿಟ್ಟು ಇಲ್ಲಿ 4 ಆನ್ಸರ್ಸ್ನ ಹಾಕಿರ್ತೀನಿ. ಕೊಟ್ಟಿರ್ತೀನಿ ಕ್ಲೂ. ಓಕೆನಾ? ಅದಾದಮೇಲೆ ನೋಡಿ ಗೈಸ್, ಇಲ್ಲಿ ನಾನು ಟೈಪ್ ಮಾಡಿದ್ದೀನಿ ಯೂಟ್ಯೂಬ್ ಎಷ್ಟು ಸಬ್ಸ್ಕ್ರೈಬರ್ಸ್ ಆದರೆ ಸಿಲ್ವರ್ ಪ್ಲೇ ಬಟನ್ ಕಳಿಸ್ತಾರೆ ಅಂತ. ಸೊ ಇಲ್ಲಿ ನಾನು ಒಂದು ಕ್ಲೂನ ಕೊಟ್ಟಿರ್ತೀನಿ ಇಷ್ಟು ಅಂತ. ಸೊ ಇದರಲ್ಲೆಲ್ಲ ನೀವು ಯಾವುದ್ರಲ್ಲಾದರೂ ಒಂದರಲ್ಲಿ ಆನ್ಸರ್ನ ಟೈಪ್ ಮಾಡಿಬಿಟ್ಟು ಅದರಲ್ಲಿ ನೀವು ಟಿಕ್ ಮಾಡಬೇಕು. ಇಲ್ಲಿ ಟಿಕ್ ಮಾಡೋ ಆಪ್ಷನ್ ಕಾಣಿಸ್ತಿದೆಯಲ್ಲ ರೌಂಡಾಗಿ, ನಿಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ನಿಮ್ಮದು ಆನ್ಸರ್ ಸೆಲೆಕ್ಟ್ ಆಗುತ್ತೆ. ಓಕೆನಾ? ಸೊ ನಾನು ನಿಮಗೆ ಒಂದು ಸಲ ಸೆಲೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ. ಈ ರೌಂಡ್ ಆಗಿ ಒಂದು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದು ಒಂದು ಆನ್ಸರ್ನ ಪಿಕ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಇಲ್ಲಿ ಸಿಂಪಲ್ಲಿ ನಿಮ್ಗೆ ಒಂದು ಆಪ್ಷನ್ ಕಾಣಿಸ್ತಿರಬೇಕು, ಪೋಸ್ಟ್ ಆಪ್ಷನ್ನ. ನಾನು ಪೋಸ್ಟೇ ಮಾಡಿಬಿಡ್ತೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ನಮ್ಮ ಚಾನಲಲ್ಲಿ ನೋಡೋಕ್ಕೆ ಸಿಗುತ್ತೆ ಈ ಕ್ವೆಶನ್. ಓಕೆನಾ? ಸೊ ಸಿಂಪಲಿ ನಾನು ಇದನ್ನು ಪೋಸ್ಟ್ ಮಾಡ್ತೀನಿ. ಸೊ ನೀವು ನೋಡ್ಬೋದು ನಂದು ಪೋಸ್ಟ್ ಆಗಿದೆ. ನಾನು ಏನು ಕ್ವಿಝ್ ಮಾಡ್ತಾಯಿದ್ದೀನಿ ಅದು ಪೋಸ್ಟ್ ಆಗಿದೆ ಆನ್ಸರು. ಅದಾದಮೇಲೆ ಗೈಸ್, ನೀವು ಇಲ್ಲಿ ಫೋಟೋನು ಬಂದುಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಫೋಟೋನು ಸಮೇತ ನೀವು ಪೋಸ್ಟ್ ಮಾಡ್ಬೋದು. ಯಾವ ಫೋಟೋಸ್ ಈಗ ಜಾಸ್ತಿ ಟ್ರೆಂಡಿಂಗ್ ಅಂದರೆ ದೇವ್ರ ಫೋಟೋಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಪೋಸ್ಟ್ ಮಾಡ್ಕೋಬೋದು. ಓಕೆನಾ?
ಇಲ್ಲಿ ಸಿಂಪಲ್ಲಿ ನೀವು ಕ್ಲಿಕ್ ಮಾಡಿ ಫೋಟೋ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಂಗೆ ಒಂದು ಆಪ್ಷನ್ ಕಾಣುತ್ತೆ ಟೈಪ್ ಮಾಡೋದು. ನೀವು ಇದ್ರ ಒಳಗಡೆನೂ ಬೇಕಿದ್ರೂ ಟೈಪ್ ಮಾಡ್ಕೋಬೋದು. ಇಲ್ಲ ನನಗೆ ಒಳಗಡೆ ಫೋಟೋ ಒಳಗಡೆ ಟೈಪ್ ಮಾಡೋಕ್ಕೆ ಇಷ್ಟ ಇಲ್ಲ ಆದರೆ ಮೇಲೆ ಒಂದು ಟೆಕ್ಸ್ಟ್ ಆಪ್ಷನ್ ನಿಮಗೆ ಕೊಟ್ಟಿರ್ತಾನೆ. ಇದು 1 ನಿಮಿಷ ಇದು ಟೈಪ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಯಾವ ಥರ ಅಂತ. ನೋಡಿ ಈ ಥರ ನೀವು ಎಲ್ಲಿ ಬೇಕಿದ್ರೂ ನೀವು ಫೋಟೋದಲ್ಲಿ ಟೈಪ್ ಮಾಡಿಕೊಂಡು ಇದ್ರ ಕಲರ್ನ ಬೇಕಿದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಿಂದ ಒಂದೊಂದಾಗಿ ಕಲರ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನೀವು ಇಟ್ಕೋಬೋದು. ಓಕೆನಾ. ಇದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಇಲ್ಲೇನು ಮಾಡ್ಬೋದು, ಸುಮ್ಮನೆ ಬ್ಯಾಕ್ ಮಾಡಿ ಇಲ್ಲಿ ಬ್ಯಾಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಒಂದು ಆಪ್ಷನ್ ರೈಟ್ ಎ ಮೆಸೇಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಬಂದುಬಿಟ್ಟು ನೀವೇನಾದರೂ ಟೈಪ್ ಮಾಡ್ಕೋಬೋದು. ನಿಮ್ಗೇನು ಇಷ್ಟ ಆಗುತ್ತೆ ಅದನ್ನು ಟೈಪ್ ಮಾಡಿಬಿಟ್ಟು ಪೋಸ್ಟ್ ಮಾಡ್ಬೋದು. ಟೈಪ್ ಮಾಡಾದಮೇಲೆ ಸಿಂಪಲಿ ಇಲ್ಲೊಂದು ಆಪ್ಷನ್ ಕಾಣಿಸ್ತಿರ್ಬೇಕು ಪೋಸ್ಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮದು ಫೋಟೋ ಬಂದುಬಿಟ್ಟು ಪೋಸ್ಟ್ ಆಗುತ್ತೆ. ಸೊ ಫೋಟೋದು ಇಂಪ್ರೆಷನ್ಸು ಬೇಗ ಕಳಿಸುತ್ತೆ. ಕಮ್ಯುನಿಟಿ ಪೋಸ್ಟು ಇಂಪ್ರೆಷನ್ ಏನಿರುತ್ತೆ ಅದು ಬೇಗ ಯೂಟ್ಯೂಬ್ ಬಂದುಬಿಟ್ಟು ಕಳಿಸ್ಬಿಡುತ್ತೆ. ಸೊ ಯಾರೆಲ್ಲ ಕಮ್ಯುನಿಟಿ ಪೋಸ್ಟಲ್ಲಿ ಪೋಸ್ಟ್ ಮಾಡ್ತಾಯಿಲ್ಲ, ಪೋಸ್ಟ್ ಮಾಡಿ. ನೀವು ವಿಡಿಯೋ ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಪೋಸ್ಟ್ ಆದರೂ ಮಾಡಿ, ನಿಮಗೆ ಸ್ಪಾನ್ಸರ್ಶಿಪ್ ಸಿಗುತ್ತೆ. ದೊಡ್ಡ ಯೂಟ್ಯೂಬರ್ಸ್ ಜೊತೆ ನೀವು ಏನು ಕೊಲ್ಯಾಬ್ರೇಷನ್ನ ಮಾಡ್ಬೋದು. ಓಕೆನಾ. ಈ ಥರ ನೀವು ಪೋಸ್ಟ್ ಮಾಡಿ ಡೈಲಿ ನೀವು ಪೋಸ್ಟ್ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಂಪ್ರೆಷನ್ಸ್ ಹೋಗುತ್ತೆ ಆ್ಯಂಡ್ ಲೈಕ್ಸ್ ನಿಮಗೆ ತುಂಬ ಬರುತ್ತೆ. ಇಂಟ್ರೆಸ್ಟಿಂಗ್ ಆಗಿರೋದು ಕೇಳಿ ಗೈಸ್. ಇದರಿಂದ ನಿಮಗೆ ಬೆನಿಫಿಟ್ಸ್ ತುಂಬ ಇದೆ. ನಿಮ್ಮ ಸಬ್ಸ್ಕ್ರೈಬರ್ಸು ಗೇನ್ ಆಗ್ತಾರೆ ಆ್ಯಂಡ್ ನಿಮ್ಮದು ವ್ಯೂವ್ನು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮ್ಮ ವೀಡಿಯೋಸ್ ಅವ್ರಿಗೆ ಬಂದುಬಿಟ್ಟು ನೋಟಿಫಿಕೇಷನ್ ಹೋಗುತ್ತೆ. ಓಕೆನಾ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.